ನಮಸ್ಕಾರ. ಈಗ ನಾವು ಇಂಡಿಯನ್ ಮಾರ್ಕೆಟು ಮತ್ತೆ ಫಾರೆಕ್ಸ್ ನಾಳೆಗೆ ಯಾವ ತರ ಇರಬಹುದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಷನ್ ಮಾಡುವ. ಈಗ ನಾವಿರೋದು ನಿಫ್ಟಿ 50 ಓಕೆ, 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದೆ ನಾನೀಗ. ಸೊ ನಾನೀಗ ನಂದು ರೀಡಿಂಗ್ ನ ಚೇಂಜ್ ಮಾಡ್ತೀನಿ. ಓಕೆ, ನಾನಿದನ್ನ ಟ್ರಯಾಂಗಲ್ ಅಂತ ಥಿಂಕ್ ಮಾಡ್ತಾ ಇದ್ದೆ, ಬಟ್ ಅದು ಟ್ರಯಾಂಗಲ್ ಅಲ್ಲ ಈಗ. ಓಕೆ, ಸೊ WXYX ಅಂತ ನಾನೀಗ ಅದನ್ನ ರೀಡ್ ಮಾಡ್ತೀನಿ. ಓಕೆ, ಈಗ ಅದಕ್ಕಿಂತ ಮುಂಚೆ ನಾನು ಹೇಳ್ಬೇಕು ಅಂತಂದ್ರೆ, ನಾವು ಏನ್ ರೆಸಿಸ್ಟೆನ್ಸ್ ಅಂತ ಥಿಂಕ್ ಮಾಡ್ತಾ ಇದ್ದೀವಿ ಈ ಝೋನ್ ಅನ್ನ, ಆ ಝೋನ್ ಬ್ರೇಕ್ ಆಗಿದೆ. ಓಕೆ, 23.6% ರೇಷಿಯೋನು ಬ್ರೇಕ್ ಆಗಿದೆ. ಓಕೆ, ಸೊ ಮಾರ್ಕೆಟ್ ಈಗ ಕಂಪ್ಲೀಟ್ ಆಗಿ ಬೇರಿಶ್ ಸೈಡ್ಗೆ ಶಿಫ್ಟ್ ಆಗಿದೆ ಅಂತ ನಂದು ಒಂದು ಒಪಿನಿಯನ್. ಯಾಕಂತಂದ್ರೆ ನಂದು ಎರಡು ಏನು ನಾನು ಸಪೋರ್ಟ್ ಅಂತ ಥಿಂಕ್ ಮಾಡಿದೆ, ಒಂದು 23.6%, ಇನ್ನೊಂದು ಈ ಝೋನು. ಈ ಎರಡು ಝೋನ್ ಸಹ ಅದು ಬ್ರೇಕ್ ಮಾಡಿ ಕೆಳಗಡೆ ರಿಟ್ರೇಸ್ ಆಗಿಬಿಟ್ಟಿದೆ ಈಗ. ಸೊ ನಾನು ಇದನ್ನ ಈಗ ಡೌನ್ ಸೈಡ್ನೇ ರೀಡ್ ಮಾಡ್ತೀನಿ ಟುವರ್ಡ್ಸ್ 38.2%ಗೆ. ಓಕೆ, ಸೊ ಮಾರ್ಕೆಟ್ ಈಗ 38.2% ರೇಷಿಯೋನು ರೀಚ್ ಆಗಲಿಕ್ಕೆ ಟ್ರೈ ಮಾಡುತ್ತೆ. ಓಕೆ, ಈಗ ಇದನ್ನ ಯಾವ ರೀತಿ ರೀಡ್ ಮಾಡಬೇಕು ಅಂತಂದ್ರೆ, ಇದನ್ನ 0, ಇದನ್ನ W, ಇದನ್ನ X, ಇದು ವಾಯು, ಮತ್ತೊಂದು X ಮೇಲ್ಗಡೆ ಬರಬಹುದು, ಇದು Z. ಓಕೆ, ಈಗ ಹಾಗಿದ್ರೆ Y ಎಷ್ಟು ಪರ್ಸೆಂಟ್ ವರೆಗೂ ಬರುತ್ತೆ? Y ನಿಮಗೆ ಮಿನಿಮಮ್ 61.8% ಬರುತ್ತೆ. ಓಕೆ, ಸೊ 61.8% ಆಲ್ರೆಡಿ ಬ್ರೀಚ್ ಆಗಿ ಕೆಳಗಡೆ ಬಂದೀಗ. ಸೊ ಈ ನೆಕ್ಸ್ಟ್ ಅದರದ್ದು ಡೆಸ್ಟಿನೇಷನ್ ಬರೋದು ವಾಯು 100%ಗೆ. ಓಕೆ, ಆಮೇಲೆ ಮತ್ತೊಂದು ಏನಾಗತ್ತೆ ಅಂತಂದ್ರೆ, ಟೈಮ್ ವೈಸ್ ನೋಡ್ಲಿಕ್ಕೆ ಹೋದ್ರೆ ಈ W ಮತ್ತು X ಎಷ್ಟಿರುತ್ತಲ್ವಾ, ಅಥವಾ ಅರ್ಧ ಇಲ್ಲ ಅಷ್ಟೇ ನಿಮ್ದು Y ಸಹ ಇರುತ್ತೆ. ಓಕೆ, ಸೊ ಈಗ ಅರ್ಧ ಅಂತೂ ರೂಲ್ಡ್ ಔಟ್. ಓಕೆ, ಅರ್ಧ ಅಂತೂ ರೂಲ್ಡ್ ಔಟ್. ಈಗ ನಾವು 100% ನೋಡುವ. ಓಕೆ, ಹಾಗಿದ್ರೆ ನಿಮಗೆ 22 ಜನವರಿ ಅಂದ್ರೆ ಆಲ್ಮೋಸ್ಟ್ ಆಲ್ ನಾಳೆ ಕಂಪ್ಲೀಟ್ ಮುಗಿಯೋವರೆಗೂ ನಿಮಗೆ ಮಾರ್ಕೆಟ್ ಡೌನ್ ಸೈಡ್ನೆ. ನಾಳೆಗೆ ನನ್ನ ಪ್ರಕಾರ ಯಾವುದೇ ಅಪ್ಸೈಡ್ ಮೂವ್ ಬರ್ಲಿಕ್ಕಿಲ್ಲ. ಬಂದರೂ ಸಹ ಜಸ್ಟ್ ಒಂದು ಜರ್ಕ್ ಮೇಲ್ಗಡೆ ಬಂದು ಮತ್ತೆ ಸಡನ್ ಆಗಿ ಕೆಳಗಡೆ ಬರೋ ಚಾನ್ಸಸ್ ಹೆಚ್ಚಿಗೆ. ಓಕೆ, ಸೊ ನಿಮ್ಗೆ ವಾಯು ಇಲ್ಲಿವರೆಗೂ ಜರ್ನಿ ಮಾಡುತ್ತೆ. ಅಂದ್ರೆ ಆಲ್ಮೋಸ್ಟ್ ಆಲ್ ಇದು 22 ಮಾರ್ನಿಂಗ್ 9:15 ಟೈಮಿಂಗ್ ಬರ್ತಾ ಇದೆ, ಬಟ್ 9:15 ಬಿಟ್ಟಾಗ್ಲಿ ಮೇಲ್ಗೆ ಮಾರ್ನಿಂಗ್. ಸೊ ನೀವು 21, ಸೊ ನಾಳೆಗೆ 21 ಡೇಟ್, ನಾಳೆ 21 ಕಂಪ್ಲೀಟ್ ಡೇ ನಿಮಗೆ ಇದು 100% ರೀಚ್ ಆಗಲಿಕ್ಕೆ ಟ್ರೈ ಮಾಡ್ಬೋದು. ಓಕೆ, 100% ರೀಚ್ ಆಗಲಿಕ್ಕೆ ಟ್ರೈ ಮಾಡ್ಬೋದು, ಇಲ್ಲ ಅದಕ್ಕಿಂತ ಕೆಳಗಡೆ ಹೋಗ್ಲಿಕ್ಕೆ ಟ್ರೈ ಮಾಡ್ಬೋದು, ಇಲ್ಲಿನೂ ಬರ್ಬೋದು. ಓಕೆ, ಇಲ್ಲ ಇಲ್ಲಿಗೆ ಕ್ಲೋಸ್ ಆಗಿಬಿಡ್ಬಹುದು. ಗ್ಯಾಪ್ ಡೌನ್ ಓಪನ್ ಆಗ್ಬೋದು ನಾಳೆಗೆ. ಇನ್ನು ಮುಂದೆ ಈಗ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ನೋಡಿ ನೀವೇ. ಏನೇನು ಆಪ್ಷನ್ಸ್ ಇದೆ, ನನಗೆ ಒಂದು ಆಪ್ಷನ್ಸ್ ಏನ್ ಅನಿಸ್ತಾ ಇದೆ, ನಾಳೆಗೆ ಗ್ಯಾಪ್ ಡೌನ್ ಓಪನ್ ಆಗ್ಬೋದು. ಓಕೆ, ಗ್ಯಾಪ್ ಡೌನ್ ಓಪನ್ ಆಗಿ ಈಗ ಕ್ಲೋಸ್ ಆಗಿರೋದು 25,171 ಲೋ, ಇವತ್ತಿನ ಲೋ. ಸೊ ಈಗ ಹೇಗೆ ಏನಾಗುತ್ತೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ನಾಳೆಗೆ ಒಂದು ಫುಲ್ ಡೇ ಮಾತ್ರ ಡೌನ್ ಸೈಡ್ನೇ ನನಗನ್ಸತ್ತೆ. ಓಕೆ, ಸೊ 38.2% ಈಗ ರೀಚ್ ಆಗೇ ಆಗುತ್ತೆ. ಆಮೇಲೆ ವಾಯ್ ನಿಮಗೆ 1 2 3 ಮೂವ್ ಆಗಿದೆ. ಇಲ್ಲ ಏನಾಗ್ಬೋದು, ನಾಳೆಗೆ ಒಂದು ಸ್ವಲ್ಪ ಮೇಲ್ಗಡೆ ಬಂದು ಮತ್ತೆ ಜರ್ನಿ ತೆಳಗಿನ ಸೈಡ್ ಹೋಗ್ಬೋದು.
ಬಟ್ ಟೈಮ್ ನಮಗೆ ಓನ್ಲಿ ನಾಳೆ 1 ಡೇ ಇದೆ ಅಲ್ವಾ, ಅಷ್ಟತ್ರ ಒಳಗಾಗಿನೇ ಇದು ವಾಯ್ ಕಂಪ್ಲೀಟ್ ಮಾಡಬೇಕು. ಸೊ ಎಕ್ ಹೋಗಿ ಜಡ್ ಫಾರ್ಮ್ ಆಗೋ ಚಾನ್ಸಸ್ ಕಡಿಮೆ. ಓಕೆ, ಸೊ ನನ್ನ ಪ್ರಕಾರ ಇದು ಓನ್ಲಿ ನಾಳೆಗೆ ವಾಯ್ನೇ ಕಂಪ್ಲೀಟ್ ಮಾಡುತ್ತೆ. ವಾಯ್ ನಿಮಗೆ 100% ಬರ್ಬೋದು, ಇಲ್ಲ 161% ಬರ್ಬೋದು. ಓಕೆ, ಸೊ 100% ವರೆಗೂ ಬಂದು ವಾಯಿ ಅಂದ್ರೆ 24,996 ವರೆಗೂ ಬಂದು ಒಂದು ಸ್ವಲ್ಪ ಎಕ್ಸ್ ಫಾರ್ಮ್ ಮಾಡಿ ಮತ್ತೆ ಈ ಝೋನ್ ನ ಟಚ್ ಮಾಡಿ ಮತ್ತೆ ಜಡ್ ಜರ್ನಿನೂ ಸ್ಟಾರ್ಟ್ ಮಾಡಬಹುದು. ಓಕೆ, ಅಂದ್ರೆ ಇಷ್ಟೊಂದೇನು ಈ ಝೋನ್ ಏನ್ ಟಚ್ ಮಾಡ್ಲಿಕ್ಕಿಲ್ಲ, ಒಂದ್ ಸ್ವಲ್ಪ ಮೇಲ್ಗಡೆ ಬಂದು ಇಲ್ಲಿ ಹೋಗಿ ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇದೆ. ಸೊ ಮಾರ್ಕೆಟ್ ಮಾತ್ರ ಕಂಪ್ಲೀಟ್ ನೆಗೆಟಿವ್ ಝೋನ್ಗೆ ಬಂದ್ಬಿಡ್ತೀಗ. ಓಕೆ, ಸೊ ಸೈಕಾಲಜಿಕಲಿ ಥಿಂಕ್ ಮಾಡಿದ್ರೆ ನಿಮಗೆ 100% ಒಂದ್ ಸ್ವಲ್ಪ ಸಪೋರ್ಟ್ ಅಂತ ಥಿಂಕ್ ಮಾಡ್ಬೋದು. ಯಾಕೆ ಅಂತಂದ್ರೆ 25,000 ಅಲ್ವಾ ಸೈಕಾಲಜಿಕಲ್ ನಂಬರು, ಒಂದ್ ಸ್ವಲ್ಪ ಇಲ್ಲಿ ಬಂದ ತಕ್ಷಣ ಎಲ್ಲ ಬೈಯಿಂಗ್ ಸ್ಟಾರ್ಟ್ ಆಗ್ಬೋದು. ಓಕೆ, ಸೊ ಟೈಮ್ ಬಿಂಗ್ ಮಾತ್ರ 24,996 ಅಂದ್ರೆ 25,000 ವರೆಗೂ ನೀವು ಹಿಡ್ಕೊಂಡು ಹೋಗ್ಬೋದು. ಅಂದ್ರೆ ಈಗ ಇನ್ನು 150 ಪಾಯಿಂಟ್ಸ್ 200 ಪಾಯಿಂಟ್ಸ್ ಇನ್ನು ಡೌನ್ ಸೈಡ್ ನೀವು ಥಿಂಕ್ ಮಾಡಬಹುದು. ಓಕೆ, ಒಂದ್ ವೇಳೆ ಯಾವುದೇ ಪಾಸಿಟಿವ್ ನ್ಯೂಸ್ ಇವತ್ ನೈಟ್ ಬರಲಿಲ್ಲ ಅಂತಂದ್ರೆ, ಈ ಯಾವುದು ಪಾಸಿಟಿವ್ ನ್ಯೂಸ್ ಅಂತೂ ಯಾವುದೂ ಇಲ್ಲ. ಓಕೆ, ಎಲ್ಲಾನು ನೆಗೆಟಿವ್ ನ್ಯೂಸ್ ಇದೆ ಮಾರ್ಕೆಟ್ ಅಲ್ಲಿ. ಓಕೆ, ಎಲ್ಲರೂ ಅಮೇರಿಕನ್ಸ್ಗೆ ಅಪೋಸೇ ಮಾಡ್ತಾ ಇದ್ದಾರೆ, ಏನೇನಾಗುತ್ತೋ ಗೊತ್ತಿಲ್ಲ. ಓಕೆ, ಸೊ ಇದು ನಿಫ್ಟಿ ಬಗ್ಗೆ. ಈಗ ಬ್ಯಾಂಕ್ ನಿಫ್ಟಿಗೆ ಹೋಗುವ. ಬ್ಯಾಂಕ್ ನಿಫ್ಟಿ ನಾವು 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದೀವಿ. ಈಗ ನನಗೆ ಬ್ಯಾಂಕ್ ನಿಫ್ಟಿ ನೋಡಿದ್ರೆ ಬ್ಯಾಂಕ್ ನಿಫ್ಟಿ ತುಂಬಾನೇ ಸ್ಟ್ರಾಂಗ್ ಇದೆ. ಓಕೆ, ಬಟ್ ನಿಫ್ಟಿ ವೀಕ್ ಇರೋದ್ರಿಂದ ಬ್ಯಾಂಕ್ ನಿಫ್ಟಿನೂ ಫಾಲ್ ಆಗ್ತಾ ಇದೆ. ನೀವು ಒಂದು ವೇಳೆ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಎಷ್ಟೋ ಬೀಳ್ಬೇಕಿದು. ಓಕೆನಾ, ಬಟ್ ಅಷ್ಟು ಫಾಸ್ಟ್ ಆಗಿದ್ದು ಬೀಳ್ತಾ ಇಲ್ಲ. ಓಕೆ, ಸೊ ಬ್ಯಾಂಕ್ ನಿಫ್ಟಿ ನಾವು ಇದನ್ನ ಈಗ ಸೀದನೆ ABC ಆರ್ WXY ಈ ತರನು ನಾವು ರೀಡ್ ಮಾಡಬಹುದು. ಓಕೆ, 5 ಮೂವ್ಸ್ ನಾವೀಗ ರೀಡ್ ಮಾಡಬೇಕು. ಅದರಲ್ಲಿ ಒಂದು ಮೂವ್ ಆಗಿದೆ, ಇದು 2ನೇ ಮೂವ್, ನಾವು 3ನೇ ಮೂವ್ ಕೆಳಗಡೆ ಬರ್ತಾ ಇದೀವಿ. ಓಕೆ, ಸೊ ಇದನ್ನ ಈ ತರಾನೇ ರೀಡ್ ಮಾಡುವ ಬೆಟರ್. ಇದು 0, ಇದು W, ಇದು X, ಇದು ವಾಯು, ಇದು X, ಇದು Z, ಈ ತರ ನಾವೀಗ ರೀಡ್ ಮಾಡುವ ಇದನ್ನ. ಓಕೆ, ಸೊ ಈಗ X ಈಗ 81.2% ವರೆಗೂ ಬಂದಿದೆ. ಓಕೆ, ಲಾರ್ಜ್ ಎಕ್ಸ್ ಫಾರ್ಮ್ ಆಗಿದೆ ಅಂತಾರೆ ಅದಕ್ಕೆ. ಈಗ ನಮಗೆ ವಾಯು ಈ W ಕೆಳಗಡೆ ಬರಬೇಕು. ಸೊ ಇದು ನಿಮಗೆ %100% ಇಟ್ಕೊಳ್ಳಿ. ಓಕೆ, ಇದು W ಮತ್ತೆ X ಎಷ್ಟಿರುತ್ತೋ ಅದರ ಅರ್ಧ ಇರುತ್ತೆ ವಾಯು, ಇಲ್ಲ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ಅದರ ಅರ್ಧ ಆದ್ರೆ ನಮಗೆ ಈ ಲೈನ್ ಕಂಪ್ಲೀಟ್ ಆಗುತ್ತೆ. ಅಂದ್ರೆ ನೋಡಿ 23 ಜನವರಿ 11:45ಗೆ ಮುಗಿಯುತ್ತೆ. ಸೊ ನಮಗೆ ಇನ್ನೂ ಒಂದು 2 ಡೇಸು ಬ್ಯಾಂಕ್ ನಿಫ್ಟಿಯು ಸಹ ಕೆಳಗಡೆ ಮೂವಿ ನಮಗೆ ತೋರಿಸ್ತಾ ಇರೋದು. ಓಕೆ, ಸೊ ಇದನ್ನ ನೀವು 100% ವರೆಗೂ ಹಿಡ್ಕೊಂಡು ರನ್ ಮಾಡಬಹುದು. ಸೊ ಆಲ್ಮೋಸ್ಟ್ 1000 ಪಾಯಿಂಟ್ಸ್ ಡೌನ್ ಸೈಡ್. ಇದ್ರ ಮಧ್ಯೆ ಎಲ್ಲಾದ್ರೂ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನಿಮಗೆ ಅಪ್ ಸೈಡ್ ಮೂವ್ ತೋರಿಸುತ್ತೆ, ಬಟ್ ಅದನ್ನ ನೀವು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಆ ತರ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಜರ್ಕ್ಸ್ ತೋರಿಸುತ್ತೆ, ಬಟ್ ಲಾಂಗರ್ ಟೈಮ್ ಫ್ರೇಮ್ ಅಲ್ಲಿ ಅದು ಡೌನ್ ಸೈಡ್ ಮೂವ್ಮೆಂಟ್ ಇದೆ. ಓಕೆ, ಸೊ ಅಂಟಿಲ್ ಅಂಡ್ ಅನ್ಲೆಸ್ ಯಾವ್ದಾದ್ರೂ ಒಂದು ಸ್ಟ್ರಾಂಗ್ ನ್ಯೂಸ್ ಬರಲ್ದೆ ಮಾರ್ಕೆಟ್ ರಿಕವರಿ ಆಗೋದು ತುಂಬಾ ಕಷ್ಟ ಇದೆ. ಎಲ್ಲರೂ ಕಡಿಮೆ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಿ ನಿಮ್ದು ಮ್ಯಾಕ್ಸಿಮಮ್ ನಿಮ್ಗೆ 5,000 to 10,000 ಹೆಚ್ಚಿಗೆ ಯಾರಿಗೂ ಲಾಸ್ ಆಗ್ಕೊಡೋದು. ಆ ತರ ನೀವು ಸೆಟಪ್ ಮಾಡ್ಕೊಂಡು ಇಟ್ಬಿಡಿ. ಓಕೆನಾ, ಯಾಕಂದ್ರೆ ನೀವು ಡೌನ್ ಸೈಡ್ ಅಂತ ಮಾಡ್ತೀರಾ,
ಒಂದೊಂದ್ಸಲ ಅಪ್ ಸೈಡ್ ಹೋಗ್ಬಿಡುತ್ತೆ, ಎಕ್ಸ್ ಫಾರ್ಮ್ ಆಗುತ್ತೆ. ಈ ಎಕ್ಸ್ ಗಳಿಂದ ಕೇರ್ಫುಲ್ ಆಗಿರಿ. ಈಗ ಈ ಎಕ್ಸ್ ಎಲ್ಲೆಲ್ಲಿ ಫಾರ್ಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು. ಓಕೆ, ಯಾಕೆ ಏನಾಗುತ್ತೆ ಅಂತಂದ್ರೆ, ನೀವು ಫಾರ್ ಎಕ್ಸಾಂಪಲ್ ಇದನ್ನೇ ತಗೋದು. ಈಗ ನೀವು ಕೆಳಗಡೆ ಬರ್ತಾ ಇದೆ ಅಂತಂದ್ರೆ, ನೀವು ಇಲ್ಲಿವರೆಗೂ ಮಾರ್ಕೆಟ್ ಬಿದ್ದಿರುತ್ತೆ. ಓಕೆ, ಇಲ್ಲಿವರೆಗೂ ಮಾರ್ಕೆಟ್ ಬಿದ್ದಿರುತ್ತೆ ತಿಳ್ಕೊಳ್ಳಿ. ಸೊ ನೀವು ಫ್ರಸ್ಟ್ರೇಷನ್ ಆಗಿ ಏನ್ ಮಾಡ್ತೀರಾ, ಎಂಟರ್ ಆಗಿಬಿಡ್ತೀರಾ. ಮಾರ್ಕೆಟ್ ಇಲ್ಲಿವರೆಗೂ ಬರುತ್ತೆ, ನೀವು ಪ್ರಾಫಿಟ್ ಬುಕ್ ಮಾಡಿಬಿಡೋಲ್ಲ. ಬಟ್ ಸಡನ್ ಆಗಿ ಮಾರ್ಕೆಟ್ ಅಪ್ ಸೈಡ್ ಹೋಗ್ಬಿಡುತ್ತೆ, ಎಕ್ಸ್ ಫಾರ್ಮ್ ಆಗಿಬಿಡುತ್ತೆ. ಓಕೆ, ಅವಾಗ ಏನ್ ಮಾಡ್ತೀರಾ ನೀವು, ಇಲ್ಲೆಲ್ಲೋ ಬರ್ತೀರಾ. ಓಕೆ, ನೋಡಿ ಇಲ್ಲೆಲ್ಲೋ ಬರ್ತೀರಾ, ಓ ಮಾರ್ಕೆಟ್ ಅಪ್ ಸೈಡ್ ಹೋಯ್ತು ಅಂತ ಇಲ್ಲಿ ಅಪ್ ಸೈಡ್ ಹೋಗ್ಬಿಡ್ತಾ, ಇಲ್ಲಿ ಎಂಟರ್ ಆಗ್ತೀರಾ. ಮಾರ್ಕೆಟ್ ಇಲ್ಲಿವರೆಗೂ ಹೋಗುತ್ತೆ, ಪ್ರಾಫಿಟ್ ಬುಕ್ ಮಾಡಲ್ಲ, ಮತ್ತೆ ಡೌನ್ ಸೈಡ್ ಬಂದ್ಬಿಡುತ್ತೆ. ಓಕೆ, ಸೊ ಇದೇ ತರ ಫ್ರಸ್ಟ್ರೇಷನ್ ಆಗಿ ಸ್ಟಾಪ್ ಲಾಸ್ ಹಿಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅಪ್ರಾಪ್ರಿಯೇಟ್ ರೀಡಿಂಗು. ಓಕೆ, ಇಲ್ಲೇಟ್ ವೇವ್ನ ಕರೆಕ್ಟ್ ಆಗಿ ರೀಡಿಂಗು ಮತ್ತೆ ಫಿಬ್ನಾಸಿ ರೇಷಿಯೋ, ಕರೆಕ್ಟ್ ರೇಷಿಯೋಗೆ ನೀವು ಆಕ್ಷನ್ ತಗೋಬೇಕಾಗುತ್ತೆ. ಓಕೆ, ಸೊ ಓವರ್ ಆಲ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಡೌನ್ ಸೈಡ್, ನಾಳೆ ಒಂದು ದಿವಸ ಮಾತ್ರ ಡೌನ್ ಸೈಡ್ನೆ. ಓಕೆ, ಇನ್ ಕೇಸ್ ನಾನು ರಾಂಗ್ ಆದ್ರೆ, ರಾಂಗ್ ಆಗೋ ಚಾನ್ಸಸ್ ಕಡಿಮೆ ಇದೆ. ಯಾಕಂತಂದ್ರೆ ಎರಡೂ ಸಹ ಡೌನ್ ಸೈಡ್ ತೋರಿಸ್ತಾ ಇದೀವಿ, ನಿಫ್ಟಿ ಬ್ಯಾಂಕ್ ನಿಫ್ಟಿ. ಓಕೆ, ಸೊ ಅಪ್ ಸೈಡ್ ಮೂವ್ ಆದ್ರೆ ಒಂದ್ ಸ್ವಲ್ಪ ಎಲ್ಲೋ ಮೂವ್ ಆಗ್ಬಹುದು, ಬಟ್ ಓವರ್ ಆಲ್ ನಾಳೆಗೆ ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಯಾಕೆ ಅಂತಂದ್ರೆ ನೋಡಿ, ಬ್ಯಾಂಕ್ ನಿಫ್ಟಿಯಲ್ಲಿ ಇರುತ್ತೆ ನಿಮ್ಗೆ ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಯಾಕಿದೆ ಅಂತ. ಈಗ ನೀವು ಇದನ್ನ 0, 1, 2, 3, 4, 5 ಅಂತ ರೀಡ್ ಮಾಡ್ಬೋದು. WXYZ ಎಕ್ಸ್ ಅಂತಾನು ಮಾಡೋದ್ ನೆಸೆಸಿಟಿ ಇಲ್ಲ. 1, 2, 3, 4 ಅಂತ ಮಾಡಿ. ಸೊ 3 ಇದೆ ಈಗ. ಸೊ 3 ವೇವ್ದು ಏನ್ ಮೇನ್ ಕ್ಯಾರೆಕ್ಟರಿಸ್ಟಿಕ್, ಗ್ಯಾಪ್ಸ್ ಕೊಡುತ್ತೆ. ಓಕೆ, ಸೊ ಒಂದ್ ವೇಳೆ ನಾಳೆಗೆ ಇದು ಗ್ಯಾಪ್ ಕೊಟ್ಟು 100%ಗೆ ಓಪನ್ ಆಗಿಬಿಟ್ರೆ ಏನ್ ಮಾಡ್ತೀರಾ, ಆಗ್ಬೋದಲ್ವಾ ಚಾನ್ಸಸ್, ಅದೇ ಇದೆ ಚಾನ್ಸಸ್. ಒಂದ್ ವೇಳೆ ಬ್ಯಾಂಕ್ ನಿಫ್ಟಿ ನಿಮಗೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿಬಿಟ್ರೆ, ನಿಫ್ಟಿಯು ಸಹ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗುತ್ತೆ. ಓಕೆ, ಸೊ ಇದು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಬಗ್ಗೆ. ಓವರ್ ಆಲ್ ನನಗೆ ಡೌನ್ ಸೈಡ್. ಓಕೆ, ಈಗ ನಾವು ಗೋಲ್ಡ್ಗೆ ಹೋಗುವ. ಈಗ ನಾವಿರೋದು ಗೋಲ್ಡ್ ಅಲ್ಲಿ, US ಗೋಲ್ಡ್ 1 hour ಟೈಮ್ ಫ್ರೇಮ್ ಅಲ್ಲಿ ಇದ್ದೀವಿ. ನಾನು ನಿನ್ನೆ ಅನಾಲಿಸಿಸ್ ಮಾಡಿರೋದನ್ನ ಏನು ಚೇಂಜ್ ಮಾಡಿಲ್ಲ. ಓಕೆ, ನಿನ್ನೆ ನಾನು ನಿಮಗೆ ಒಂದೇ ಮಾತು ಹೇಳಿದ್ದು, ಲಾರ್ಜರ್ ಟೈಮ್ ಫ್ರೇಮ್ ಅಲ್ಲಿ ಓಕೆ 127% ಅಬ್ಸರ್ವ್ ಮಾಡಿ, 161% ಅಬ್ಸರ್ವ್ ಮಾಡಿ, ಮತ್ತೆ 261% ಅಬ್ಸರ್ವ್ ಮಾಡಿ. ಓಕೆ, ಈಗ ನೋಡಿ ಮಾರ್ಕೆಟ್ ಇನ್ ಬಿಟ್ವೀನ್ 200 ಮತ್ತೆ 261 ಮಧ್ಯೆ ರಿವರ್ಸಲ್ ಸೈನ್ಸ್ ನ ತೋರಿಸ್ತಾ ಇದೆ. ಓಕೆ, ನೀವು MACD ನೋಡಿ, MACD ಸಹ ಇನ್ನೂ ಅಪ್ಸೈಡ್ ಅನ್ನ ತೋರಿಸ್ತಾ ಇದೆ. ಓಕೆ, ಸ್ವಲ್ಪ ಡೌನ್ ತೋರಿಸ್ತಾ ಇದೆ ಇಲ್ಲಿಗ. ಆಮೇಲೆ RSI ನೋಡಿ, RSI ನೋಡಿದ್ರೆ ಇದು ಒಂದ್ ಸ್ವಲ್ಪ ಓವರ್ ಬಾಟ್ ಝೋನ್ ಅಲ್ಲಿ ಇದೆ. ಓಕೆ, ಆಮೇಲೆ ಸ್ಟಾಕ್ಯಾಸ್ಟಿಕ್ ನೋಡಿ, ಇದು ಸಹ ಓವರ್ ಬಾಟ್ ಝೋನ್ ಅಲ್ಲಿ ಇದೆ. ಬಟ್ ಇವು ಕಂಟಿನ್ಯೂಸ್ ಆಗಿ ಓವರ್ ಬಾಟ್ ಆರ್ ಝೋನ್ ಅಲ್ಲಿ ಇರಬಹುದು, ಇರಬಾರ್ದಂತೇನಿಲ್ಲ. ಓಕೆ, ನಮಗೊಂದು ಸ್ವಲ್ಪ ಇಂಡಿಕೇಶನ್ ಅಷ್ಟೇ. ಓಕೆ, ಆಮೇಲೆ MACD ನೋಡಿ, ಇದು ಇನ್ನೂ ಪೊಟೆನ್ಷಿಯಲ್ ಇನ್ನೊಂದು ಸ್ವಲ್ಪ ಅಪ್ಸೈಡ್ಗೆ ತೋರಿಸ್ತಾ ಇದೆ. ಅಂದ್ರೆ ನನ್ನ ಪ್ರಕಾರ ಇದು 261% ವರೆಗೂ ರೀಚ್ ಆಗ್ಬೋದು, ಏನ್ ಹೇಳೋದಕ್ಕಾಗೋದಿಲ್ಲ. ಬಟ್ ಇದು ಹೋಲೋಗ್ರಾಮ್ಸ್ ಏನಿದೆ ಅಲ್ವಾ, ಇದು ಸ್ವಲ್ಪ ಡೌನ್ ಸೈಡ್ ತೋರಿಸ್ತಾ ಇದೆ. ಈಗ ಸ್ವಲ್ಪ ನೋಡ್ತಾ ಇರಿ ನೀವು ಏನಾಗುತ್ತೆ ಅಂತ. ಓಕೆ, ಬಟ್ ಒಂದು ಫಾಲ್ ಇದೆ ನಿಮಗೆ, ಇದೇನಿದೆ ಅಲ್ವಾ, ಇದು ಇಲ್ಲಿಂದನೇ ರಿವರ್ಸಲ್ ಅಂತ ತಿಳ್ಕೊಂಡ್ರೆ, $61 ವರೆಗೂ, ಅಂದ್ರೆ 61% ವರೆಗೂ ನಿಮಗೆ ಎ ಫಾರ್ಮ್ ಆಗಲೇಬೇಕು ಮಿನಿಮಮ್. ಇದು ಎ 46 ಅಂದ್ರೆ ಆಲ್ಮೋಸ್ಟ್ ಆಲ್ ನಿಮಗೆ 120 ಪಾಯಿಂಟ್ಸ್. ಓಕೆ, ಒಂದ್ ವೇಳೆ ಡ್ರಾಪ್ ಆದ್ರೆ ಇಲ್ಲಿಂದ.
ಸೊ ನಿಮಗೆ ಇದು 3 ಮತ್ತೆ 4 ರಿಟ್ರೇಸ್ಮೆಂಟ್ ನೋಡಿದ್ರೆ ರೆಡ್ ಕಲರ್ ಅಲ್ಲಿ ಇದು 200%, ಆಮೇಲೆ ಇದು 261%. 261% ಏನಾದರೂ ರೀಚ್ ಆದರೆ ಇದು ನಿಮಗೆ 47-49 ಅಂದರೆ 47-50 ಪಾಯಿಂಟ್ಸ್ವರೆಗೂ ಹೋಗ್ಬೋದು. ಬಟ್ ನೀವು ಇದನ್ನೇ ಇನ್ಸೈಡ್ ನೀವು ಕೌಂಟಿಂಗ್ ಮಾಡಿದ್ರೆ ಇದು 1 2 3 4 ಇದು 5 ಮುಗಿದಿದೆ ಅಂತ ನನ್ನ ಪ್ರಕಾರ. ಒಂದು ವೇಳೆ ಇಲ್ಲಿನೇ ಇದನ್ನ ನೀವು ಏನಾದ್ರೂ ಅಪ್ಸೈಡ್ ಹೋದ್ರೆ ಇದು ಎ ಇದು ಬಿ ಫಾರ್ಮ್ ಮಾಡ್ಬೋದು. ಅಂದ್ರೆ ನಿಮಗೆ ಮ್ಯಾಕ್ಸಿಮಮ್ 111% ವರೆಗೂ ಹೋಗ್ಬೋದು, ಅಂದ್ರೆ 4739. ಒಂದ್ ವೇಳೆ 4739 ಮೇಲೆ ಹೋದ್ರೆ ಮಾರ್ಕೆಟ್ ಮತ್ತೆ ನಿಮಗೆ 261% ಟಚ್ ಮಾಡುತ್ತೆ, ಅಂದ್ರೆ 4749 ವರೆಗೂ ಹೋಗುತ್ತೆ. ಓಕೆ, ಸೊ ಇನ್ನೂ ಅಬ್ಸರ್ವ್ ಮಾಡ್ತಾ ಇರಿ, ಬೇಗ ಯಾವ್ದು ಡಿಸಿಷನ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆ ಅಂತಂದ್ರೆ ಈಗಿರೋ ಇಂಟರ್ನ್ಯಾಷನಲ್ ನ್ಯೂಸ್ ಪ್ಯಾನಿಕ್ ಮೂವ್ಮೆಂಟ್ ಕ್ರಿಯೇಟ್ ಮಾಡುವಂಥದ್ದಿದೆ. ಈ ಟೈಮಲ್ಲಿ ನಿಮಗೆ ಗೋಲ್ಡ್ ಮೇಲ್ಗಡೆ ಹೋಗೇ ಹೋಗುತ್ತೆ. ಓಕೆ, ಸೊ ಅಂಟಿಲ್ ಅಂಡ್ ಅನ್ಲೆಸ್ ನಿಮಗೆ ಸ್ಟ್ರಾಂಗ್ ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅದು ಸಹ ಕರೆಕ್ಟ್ ಫಿಬೊನಾಚಿ ರೇಷಿಯೋಗೆ, ಅಂದ್ರೆ ನಿಮಗೆ 261%ಗೆ ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಫಾರ್ಮ್ ಆಗಬೇಕು. ಓಕೆ, ಇಲ್ಲ 127ಗೆ ಫಾರ್ಮ್ ಆಗಬೇಕು. ಆಯ್ತಾ? ಸೊ ಇದು ನಿಮಗೆ ಗೋಲ್ಡ್ ಬಗ್ಗೆ. MACD ಒಂದು ಹಾಕಿಟ್ಬಿಡಿ, ನಿಮಗೆ MACD ನಿಮಗೆ ಕರೆಕ್ಟಾಗಿ ಸಿಗ್ನಲ್ ಕೊಟ್ಟೆ ಬಿಡುತ್ತೆ. ಒಂದು ವೇಳೆ ಇದು ಕ್ರಾಸ್ ಡೌನ್ ಆಗಿಬಿಟ್ರೆ, ಬ್ಲೂ ಕಲರ್ ಇರೋ ಲೈನ್ ಡೌನ್ ಆಗಿ ಆರೆಂಜ್ ಮೇಲ್ಗಡೆ ಹೋದ್ರೆ ನಿಮಗೆ ಇಂಡಿಕೇಶನ್ ಸ್ಟಾರ್ಟ್ ಅಂತ. ಇನ್ನು 1 ಡೇ ಟೈಮ್ ಫ್ರೇಮ್ ಅಲ್ಲಿ ಹೋದ್ರೆ ಇನ್ನು ನೋಡಿ, 1 ಡೇ ಟೈಮ್ ಫ್ರೇಮ್ ಅಲ್ಲಿ ಇನ್ನೂ ಬೈಯಿಂಗ್ ಝೋನ್ ಅಲ್ಲೇ ಇದೆ ಅದು. ಓಕೆ, ನೋಡಿ ಇನ್ನು ಎಷ್ಟು ಗ್ಯಾಪ್ ಇದೆ ನೋಡಿ ಇದು. ಸೊ ಸ್ವಲ್ಪ ಟ್ರಿಕ್ಕಿ ಇದೆ ಗೋಲ್ಡ್. ಓಕೆ, ನಾವೇನೋ ಮತ್ತೆ ಡೌನ್ ಬರ್ಬೋದು ಅಂತ ಮಾಡ್ತೀವಿ, ಬಟ್ ಡೌನ್ ಬರಲ್ಲ ಅಂತ ಅನ್ಸತ್ತೆ. ಅದು ವೇಟ್ ಮಾಡಿ. ಕರೆಕ್ಟ್ ಫಿಬೊನಾಚಿ ರೇಷಿಯೋಸ್ 261ಗೂ ರಿವರ್ಸಲ್ ಆಗಿಲ್ಲ ಅಂತಂದ್ರೆ ಮತ್ತೆ 361 ನೆನ್ಪಿಡ್ಬೇಕು. ಓಕೆ, 261ಗೆ ರಿವರ್ಸಲ್ ಆಗಲಿಲ್ಲ ಅಂತಂದ್ರೆ 361. ಬಟ್ ಹೋಗುತ್ತೆ ಅಂತ ಹೇಳಿಕ್ ಆಗಲ್ಲ, ಯಾಕಂದ್ರೆ ಸಡನ್ ಆಗಿ ಒಂದು ರೌಂಡ್ ಫಾಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ನಿಮಗೆ ಕೈಗೆ ಸಿಗಲ್ಲ. ಏನಾಗುತ್ತೆ, ರಾತ್ರಿ ಹೊತ್ತು ಮಕ್ಕೊಂಡ್ಬಿಟ್ಟಿರ್ತೀರ ಸ್ಟಾಪ್ ಲಾಸ್ ಇಟ್ಟು, ಸ್ಟಾಪ್ ಲಾಸೇ ಸ್ಕಿಪ್ ಆಗಿಬಿಟ್ರೆ ಏನ್ ಮಾಡ್ತೀರಾ? ಓಕೆ, ಸೊ ಯಾರು ಸ್ಟಾಪ್ ಲಾಸ್ ನ ಇಟ್ಟು ಇದು ಮಾಡಕ್ ಹೋಗ್ಬೇಡಿ. ಒಂದು ಟ್ರೇಡ್ ಮಾಡದೇ ಇರ್ರಿ, ಇಲ್ಲ ನೀವು ಎಚ್ಚರಿಕೆ ಇದ್ದಾಗ ಟ್ರೇಡ್ ಮಾಡಿ. ಓಕೆ, ಸ್ಟಾಪ್ ಲಾಸ್ ಇಟ್ಟು ಇದರಲ್ಲಿ ಯಾರು ರಾತ್ರಿ ಹೊತ್ತು ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಈಗ ನಾವು ಬಿಟ್ಕಾಯಿನ್ ಬಗ್ಗೆ ನೋಡುವ. ಬಿಟ್ಕಾಯಿನ್ ಇದು ನನಗೆ ಇನ್ನೂ ಡೌನ್ ಸೈಡ್ ಇದೆ, ಬಟ್ ಇದು ಒಂದು ಸ್ವಲ್ಪ ಕರೆಕ್ಟಿವ್ ರೈಸ್ ವೇದಾಗೆ ಸ್ವಲ್ಪ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬರ್ಬೋದು. ಓಕೆ, ಸೊ ನಾನು ಅದನ್ನೇನು ರೀಡ್ ಮಾಡಲ್ಲ ಈಗ. ಸೊ AB 1 2 3 4 ಒಂದು ಸ್ವಲ್ಪ ಮೇಲ್ಗಡೆ ಹೋಗಿ ಮತ್ತೆ ಡೌನ್ ಸೈಡ್ ಬರುತ್ತೆ. ಓಕೆ, ಸೊ ಇದು ನಿಮಗೆ 50% ಅಂತೂ ಮಿನಿಮಮ್ ಟಚ್ ಮಾಡಲೇಬೇಕು. ಓಕೆ, ಸೊ ಇವು ಸ್ವಲ್ಪ ಮೇಲ್ಗಡೆ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಇದು 0 A, ಇದು B, ಇದು C ಫಾರ್ಮ್ ಮಾಡುತ್ತೆ. C ದಲ್ಲಿ 1 2 3 4 ಒಂದು ಮೇಲ್ಗಡೆ ಹೋಗುತ್ತೆ ಮತ್ತೆ ಕೆಳಗಡೆ ಬರುತ್ತಲ್ವಾ. ಸೊ ಆ ತರ ಇಲ್ಲಿ ಏನ್ ಮೇಲ್ಗಡೆ ಹೋಗೋದಿರುತ್ತಲ್ವಾ, ಅದನ್ನ ಒಂದ್ ಸ್ವಲ್ಪ ಇದು ಮಾಡುತ್ತೆ, ಫಾರ್ಮ್ ಮಾಡುತ್ತೆ. ಓಕೆ, ಸೊ ಇಲ್ಲಿಂದ ಬೇಕಾದ್ರೆ ನೀವು ಈ ತರನು ರೀಡ್ ಮಾಡಬಹುದು. ಇದನ್ನ 0 W X Y X ಇದು Z, ಇಲ್ಲಿ ನಿಮಗೆ C ಮುಗಿಬಹುದು. ಓಕೆ,
ಸೊ ಎಕ್ಸ್ ಒಂದು ಸ್ವಲ್ಪ ಮೇಲ್ಗಡೆ ಹೋಗುತ್ತೆ, ಆಮೇಲೆ ಮತ್ತೆ ಕೆಳಗಡೆ ಬರುತ್ತೆ. ಓಕೆ, ಸೊ ಇದು ಬಿಟ್ಕಾಯಿನ್ ಬಗ್ಗೆ. ಸೊ ಮೇನ್ ಕೀ ಪಾಯಿಂಟ್ಸ್ ಹೇಳಬೇಕು ಅಂತಂದ್ರೆ, ಎಲ್ಲವೂ ಸಹ ನನಗೆ ಈಗ ಇದು ನಿಫ್ಟಿ, ಬ್ಯಾಂಕ್ ನಿಫ್ಟಿ ನನಗೆ ಓವರ್ ಆಲ್ ಡೌನ್ ಸೈಡ್ ಕಾಣಿಸ್ತಾ ಇದೆ. ಗೋಲ್ಡ್ ಸಹ ಡೌನ್ ಸೈಡ್ ಇದೆ, ಬಟ್ ಅದು ಎಲ್ಲಿಗೆ ತನ್ನ ವೇವ್ 5 ಟಾಪ್ ಮಾಡುತ್ತೆ ಅನ್ನೋದೇ ಇದಿರೋದೊಂದು ಕ್ವಶನ್ ಮಾರ್ಕ್. ಒಂದು 261%ಗೆ ಟಾಪ್ ಮಾಡುತ್ತಾ, ಇಲ್ಲ 361%ಗೆ ಟಾಪ್ ಮಾಡುತ್ತಾ ಅನ್ನೋದನ್ನ ನೋಡ್ಕೊಂಡು ನಾವು ಶಾರ್ಟ್ ಅಲ್ಲಿ ಮಾಡ್ಲಿಕ್ಕೆ ಟ್ರೈ ಮಾಡಬಹುದು. ಓಕೆ, ವಿತ್ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್. ಓಕೆ, ಸೊ ನನಗೊಂದು ಈ ತರ ಅನ್ಸುತ್ತೆ ಅಂತಂದ್ರೆ, ನನ್ನ ಅನಾಲಿಸಿಸ್ ಫೇಲ್ ಆಗ್ಲಿ, ಓಕೆ, ಏನೋ ಒಂದು ಗುಡ್ ನ್ಯೂಸ್ ಬರಲಿ, ಗುಡ್ ನ್ಯೂಸ್ ಬಂದು ಮಾರ್ಕೆಟ್ ಎಲ್ಲ ಅಪ್ ಸೈಡ್ ಹೋಗ್ಬಿಡ್ಲಿ, ಗ್ಯಾಪ್ ಅಪ್ ಓಪನ್ ಆಗ್ಲಿ ಅಂತ ನಾನು ಕೇಳ್ಕೊತೀನಿ. ಓಕೆ, ಬಟ್ ಅದು ಆಗತ್ತೋ ಇಲ್ಲೋ ಗೊತ್ತಿಲ್ಲ. ಓಕೆ, ಸೊ ನೀವು ಇಲಿಯಟ್ ವೇವ್ ಕೋರ್ಸ್ ನಾನೇನು ಅಪ್ಲೋಡ್ ಮಾಡಿದ್ದೀನಿ ಅದನ್ನ ನೀವು ನೋಡ್ತಾ ಇದ್ದೀರಿ ಅಂತ ತಿಳ್ಕೊತೀನಿ. ಓಕೆ, ಅದನ್ನ ಎಲ್ಲ ಕಲಿಯೋದು ತುಂಬಾ ಇಂಪಾರ್ಟೆಂಟು. ಓಕೆ, ಇನ್ನು ತುಂಬಾ ಜನ ಸಬ್ಸ್ಕ್ರೈಬ್ ಮಾಡೇ ಇಲ್ಲ. ಓಕೆ, ಅದನ್ನ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಾನು ಏನಾದರೂ ಇಮ್ಮಿಡಿಯೇಟ್ ಆಗಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಗೊತ್ತಾಗೋದು ಮಾಡ್ಕೊಳ್ಳಿ. ಆಮೇಲೆ ವಾಟ್ಸಪ್ ಚಾನಲ್ನ ತುಂಬಾ ಜನ ಇನ್ನೂ ಜಾಯ್ನ್ ಆಗಿಲ್ಲ, ಅದನ್ನ ಜಾಯ್ನ್ ಆಗಿ. ಓಕೆ, ಮತ್ತೆ ಸಿಗುವ. ಥ್ಯಾಂಕ್ ಯು.